ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತಿದ್ದೀವಿ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಹೇಗೆ ಮಾಡೋದು ಅಂತ. ಇದು ಬಂದ್ಬಿಟ್ಟು ಗೋಡ್ರೇಜ್ ಕಂಪ್ನಿ ವಾಷಿಂಗ್ ಮಿಷಿನ್. ನಾವು ಇದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀವಿ IFB ಡಿಸ್ಕರ್ ಅಂತಂದೇಳಿ ವಾಷಿಂಗ್ ಮಿಷಿನ್ ಪೌಡರ್ನ. ಸೊ ಈ ಪೌಡರ್ನ ನಾವು ಗೋಡ್ರೇಜ್ ಕಂಪ್ನಿಗೆ ಆಯಿಲ್ ಹಾಕ್ತೀವಲ್ಲ, ಸೊ ಇಲ್ಲಿಂದ ನಾವು ಪೌಡರ್ನ ಆ್ಯಡ್ ಮಾಡಬೇಕು. ಈ ಮೂರಲ್ಲಿ ಹಾಕಬೇಕು. ಇದು ಹಾಕಿದ ನಂತರ ಇಲ್ಲಿ ಸ್ಪಿನ್ ಅನ್ನೋ ಬಟನ್ ಇರುತ್ತೆ. ಈ ಸ್ಪಿನ್ ಅನ್ನೋ ಬಟನ್ಗೆ ರೊಟೇಟ್ ಮಾಡಿಕೊಂಡು ಆನ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಅದೇ ಆಟೋಮೆಟಿಕ್ ಆಗಿ 90 ಡಿಗ್ರಿ ಸೆಲ್ಸಿಯಸ್ಗೆ ಆನ್ ಆಗುತ್ತೆ ವಾಟರು. ಇಲ್ಲಿ ಡ್ರಮ್ ಕ್ಲೀನ್ ಬಟನು, ಇಲ್ಲಿ ಡ್ರಮ್ ಕ್ಲೀನ್ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಕೊಟ್ಟರೆ ಅದು ಡ್ರಮ್ ಕ್ಲೀನ್ಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಇದಾದ ನಂತರ ಇದು ಡ್ರಮ್ ಕ್ಲೀನ್ ಮಾಡೋಕ್ಕೆ ಇವತ್ತಿನ ಹಾಕಿದ್ದೀನಿ ಪೌಡ್ರನ್ನ. ನೋಡೋಣ ಎಷ್ಟು ಕೊಳೆ ಬರುತ್ತೆ ಅಂತಂದು. ನೋಡಿ ಫ್ರೆಂಡ್ಸ್, ನಾವಾಗಲೇ ನಿಮಗೆ ತೋರಿಸ್ಕೊಟ್ಟ ಹಾಗೆಯೇ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ಗೆ ಸ್ವಿಚ್ ಆನ್ ಮಾಡಿದ್ವಲ್ಲ. ಸೊ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ವಾಷಿಂಗ್ ಮಿಷಿನ್ ನೀರು ಎಷ್ಟು ಕೊಳೆ ಬಂದಿದೆ ಅಂತಂದೇಳಿ. ನೀವೇ ನೋಡ್ಬೋದು ಎಷ್ಟು ಕೊಳೆ ಬಂದಿದೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅಷ್ಟೊಂದು ಯೂಸ್ ಮಾಡಲ್ಲ ವಾಷಿಂಗ್ ಮಿಷಿನ್ನ, ಸೊ ಅದಕ್ಕೋಸ್ಕರ ಅಷ್ಟೊಂದು ಏನು ಕೊಳೆ ಬಂದಿಲ್ಲ. ನೀವು ಜಾಸ್ತಿ ಯೂಸ್ ಮಾಡೋದಾಯಿತು ಅಂತಂದರೆ ಅಪ್ ಟು ಒಂದು 6 ಮಂತ್ಸ್ 7 ಮಂತ್ಸಿಗೆ ನೀವು ಡ್ರಮ್ ಕ್ಲೀನ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು, ಇದು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನಿಗೋಸ್ಕರ ನಾವು ಆನ್ ಮಾಡಿದ್ವಲ್ಲ. ಇವಾಗ ಟೈಮ್ ಮುಗ್ದಿದೆ ಡ್ರಮ್ ಕ್ಲೀನ್ದು. ಸೊ ಇವಾಗ ಹೆಂಡ್ ಅಂತ ತೋರಿಸಿದ ಮೇಲೆ ನಾವು ಸ್ವಿಚ್ ಆಫ್ ಮಾಡಿ ಡೋರ್ನ ಓಪನ್ ಮಾಡಬೇಕು. ಸೊ ನಾವು ಇವಾಗ ಡೋರ್ನ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ ಎಷ್ಟು ಕ್ಲೀನ್ ಆಗಿದೆ ಡ್ರಮ್ ಕ್ಲೀನ್ ಮಾಡಿದ್ದಕ್ಕೆ ಅಂತ. ನೀವೇ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತಂದೇಳಿ. ಫುಲ್ ಕ್ಲೀನ್ ಆಗಿದೆ. ಸೊ ಇದಾದ ನಂತರ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನು ಓಪನ್ ಮಾಡಿ ಇಲ್ಲಿ ರೊಟೇಟ್ ಮಾಡೋದಿರುತ್ತೆ. ಸೊ ರೊಟೇಟ್ ಮಾಡಿ ಇಲ್ಲಿ ಡ್ರಮ್ ಕ್ಲೀನ್ ಆದ ನಂತರ ನೀರನ್ನು ತೆಗಿತಾ ಇರಬೇಕು. ಅಥವಾ ಇಲ್ಲಿ ಏನಾದರೂ ಡ್ರೆಸ್ಸು ವಾಷಿಂಗ್ ಮಿಷಿನಿಗೆ ಹಾಕಿದಾಗ ಏರ್ ಪಿನ್ ಆಗಲಿ ಪಿನ್ಸ್ ಆಗಲಿ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಸೊ ಇದನ್ನು ಓಪನ್ ಮಾಡಿ ನೀರು ತೆಗೆದು ನಾವು ತೊಗೊಬೋದು.